Yes, most awaited match of the tournament. ಇನ್ನೊಂದು ನಿಮಿಷದ ಒಳಗಾಗಿ ಮೊದಲ ಚೆಂಡು ಸ್ಟಾರ್ಟ್ ಆಗಬೇಕಾಗುತ್ತೆ. ಎರಡು ಬಲಿಷ್ಠ ತಂಡಗಳು, ಟೂರ್ನಿಯ ಫೇವರೇಟ್ ಟೀಮ್ಸ್. ಒಂದೆಡೆಯಲ್ಲಿ ರೇಡಿಯೋ ಸಿಟಿ, ವಿರುದ್ಧವಾಗಿ TV9 ಕನ್ನಡ. ಯಾರಾಗ್ತಾರೆ ಚಾಂಪಿಯನ್ಸ್? ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಳ್ತಾ ಇದೆ, ಕಾದು ನೋಡಬೇಕಾಗಿದೆ. ಎರಡು ತಂಡದಲ್ಲೂ ಕೂಡ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಶ್ರೇಷ್ಠ ಮಟ್ಟದ ಆಟಗಾರರಿದ್ದಾರೆ. ಕಳೆದ ಮ್ಯಾಚ್ನಲ್ಲಿ ಕೇವಲ 6 ಚೆಂಡಿನಲ್ಲೇ ಮ್ಯಾಚ್ ಮುಕ್ತಾಯವನ್ನು ಮಾಡಿದ್ದಾರೆ TV9. ಲೆಟ್ಸ್ ಪ್ಲೇ. ಎವ್ರಿವನ್ ಆರ್ ರೆಡಿ. ಅಂಪೈರ್ಸ್ ಆರ್ ವೇವಿಂಗ್. ಸ್ಕೋರರ್ ಈಸ್ ರೆಡಿ. ವಿ ಆರ್ ರೆಡಿ. ಲೆಟ್ಸ್ ಪ್ಲೇ. ಮೊದಲ ಚೆಂಡು ಸ್ವಲ್ಪ ಮಟ್ಟಿಗೆ ವಾಚ್ಫುಲ್ ಆಗ್ತಾ ಇದ್ದಾರೆ. 8 ಓವರ್ಗಳ ಒಂದು ಪಂದ್ಯ, ಲಾಂಗ್ ಇನ್ನಿಂಗ್ಸ್ ಆಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದೆಷ್ಟು ಆಟವನ್ನು TV9 ಕನ್ನಡ ದಾಖಲಿಸ್ತಾರೆ, ಕಾದು ನೋಡಬೇಕು. ಓ ಮೈ ಗಾಡ್, ಸಿಕ್ಸರ್ಗಳು ಸುಲಭವಾಗಿ ಬರ್ತಾ ಇದೆ. ಮಂಜು ಎಫರ್ಟ್ಲೆಸ್, ಡೆಲಿಕೇಟ್, ಶ್ರಮವಿಲ್ಲದೆ ಸುಲಭವಾಗಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಮಂಜು. What a shot! It's one bounce into the fence for a boundary. 4 ಕೋಟುಗಳ ಸೇರ್ಪಡೆ. ಇಫ್ ಇನ್ ಕೇಸ್ ಮಂಜು ಕೇವಲ 4 ಓವರ್ ಆಡಿದ್ರು ಕೂಡ 100 ರೀಚ್ ಆಗ್ತಾರೆ TV9 ಕನ್ನಡ. Oh my God, Manju on fire already. Second maximum already in the 4th ball of the innings. ಮೊದಲ 4 ಚೆಂಡಿಗೆ ಈಗಾಗಲೇ 16 ಓಟವನ್ನು ಮಂಜು ದಾಖಲಿಸ್ತಾ ಇದ್ದಾರೆ. ಫೈನಲ್ ಅತ್ಯುತ್ತಮವಾಗಿ TV9 ಆರಂಭವನ್ನು ಕಾಣ್ತಾ ಇದೆ. ಕ್ವಿಕ್ ಸ್ಟಾರ್ಟ್. ಮತ್ತೆ ಸತೀಶ್. ಓ, ಕ್ಯಾಚ್ ಆಗುವಂತ ಅವಕಾಶಗಳಿತ್ತು. ನಾನ್ ಸ್ಟ್ರೈಕರ್ ಬ್ಯಾಟಿಗೆ ಬಿದ್ದ ಚೆಂಡು ಸ್ವಲ್ಪ ಮಟ್ಟಿಗೆ ಗಾಳಿಯಲ್ಲಿ ತೇಲಿತ್ತು. ಅದೃಷ್ಟವಶಾತ್ ಮಂಜುಗೆ ಅದೃಷ್ಟ ಕೈ ಹಿಡಿತಾ ಇದೆ. ಲಾಸ್ಟ್ ಬಾಲ್ ಆಫ್ ದ ವೆರಿ ಫಸ್ಟ್ ಓವರ್ ಆಫ್ ದ ಫೈನಲ್ ಮ್ಯಾಚ್ ಆಫ್ ದ ಫಸ್ಟ್ ಸೀಸನ್. Good comeback delivery. Back-to-back dot balls to finish off the over number 1. ಮೊದಲ ಓವರ್ ಫೈನಲ್ ಇನ್ನಿಂಗ್ಸ್ನ ಮೊದಲ ಓವರ್ ಮುಕ್ತಾಯಕ್ಕೆ 16ಕ್ಕೆ ನೋ ಲಾಸ್, 16 ವಿತೌಟ್ ಲಾಸ್. ಬಹುಶಃ ಟೂರ್ನಮೆಂಟಲ್ಲಿ ಯಾವೊಂದು ತಂಡ ಕೂಡ 100 ರೀಚ್ ಮಾಡಿಲ್ಲ. 8 ಓವರ್ ಮ್ಯಾಚ್ ಬೇರೆ, 100 ರೀಚ್ ಮಾಡುವಂಥ ಎಲ್ಲ ಅವಕಾಶಗಳಿದೆ, ಕಾದು ನೋಡಬೇಕಾಗಿದೆ. ಮಂಜು ಇರುವಷ್ಟು ಕಾಲ TV9ಗೆ ಪ್ಲಸ್ ಪಾಯಿಂಟ್. ಮಂಜು ಇರುವಷ್ಟು ಕಾಲ ರೇಡಿಯೋ ಸಿಟಿಗೆ ಮೈನಸ್ ಪಾಯಿಂಟ್. ತಲೆಬೇನೆ ವಿಚಾರ. ಹೊಸ ಬೌಲರ್ ಆಗಿ ನವೀನ ನೋಡಿ, ಲೈವ್ ಅಲ್ಲಿ ಯು ಕ್ಯಾನ್ ಸಿ 6 ಆಂಗಲ್ಸ್. ಸ್ಟ್ರೈಟ್ ಆಂಗಲ್ ನೋಡ್ಬೋದು, ಬ್ಯಾಟ್ಸ್ಮ್ಯಾನ್ ಸ್ಕ್ರೀಸ್ ಆಂಗಲ್ ನೋಡ್ಬೋದು, ಬೌಲರ್ ಆಂಗಲ್, ಹಾಗೆ ಕಾಮೆಂಟ್ರಿ ಬಾಕ್ಸ್ ಕೂಡ, ಸೈಡ್ ಆಂಗಲ್ ಕೂಡ. 6 ಡಿಫ್ರೆಂಟ್ ಆಂಗಲ್ಸ್ ಇಲ್ಲಿ ನೋಡ್ಬೋದಾಗಿದೆ ಯೂಟ್ಯೂಬ್ನಲ್ಲಿ. ಬಹುಶಃ ಕ್ಯಾಚ್ ಆಗುತ್ತಾ? ಇಲ್ಲ, 6 ಆಗುತ್ತೆ. ಜಯರಾಮ್ ಜಾಯಿನ್ಸ್ ದ ಪಾರ್ಟಿ. ಜಯರಾಮ್ ಕೂಡ ಪಾರ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ.
ಆರಂಭಿಕ ಜೋಡೆತ್ತುಗಳು ಈಗಾಗಲೇ ಪವರ್ ಪ್ಲೇ ಹಂತದಲ್ಲಿ 22 ಓಟವನ್ನು ದಾಖಲಿಸಿದ್ದಾರೆ. ಯಾರಾಗ್ತಾರೆ ಸೀಸನ್ 1ರ ಚಾಂಪಿಯನ್ಸ್? ಕಾದು ನೋಡಬೇಕಷ್ಟೇ. ಬಿಸಿಲು ಕೂಡ ಮರೆಯಾಗ್ತಾ ಇದೆ, ಕಾಣೆಯಾಗಿದೆ. ಬಹಳಷ್ಟು ಒಂದು ತಂಪಿನ ವಾತಾವರಣ, ಕ್ರಿಕೆಟಿಗರಿಗೆ ಹೇಳಿ ಮಾಡಿಸಿದಂಥ ವಾತಾವರಣ ಸೃಷ್ಟಿಯಾಗಿದೆ. ಸರ್, ಅಲ್ಲಿ ಚರ್ಚೆ ನಿಲ್ಲಿಸಬೇಕು. ಅಂಪೈರ್ ಡಿಸಿಷನ್ ಕೊಡ್ತಾರೆ, ತಾವು ಆಡಬೇಕು. Good looking shot towards the deep third man region. One more boundary for Jayaram. What a start. 26 without loss. ಎಸ್, ಮತ್ತು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಮ್ಬ್ಯಾಕ್ ಮಾಡುವಂಥ ಇಲ್ಲಿ ಪ್ರಯತ್ನ ಸಾಗ್ತಾ ಇದೆ. ನವೀನ್, ಮಂಜು ಸ್ಟ್ರೈಕ್ನಲ್ಲಿದ್ದಾರೆ. ಅಂತಿಮ 2 ಎಸೆತ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಇದೆ. ವಾಟ್ ಎ ಶಾಟ್! ಒನ್ಸ್ ಅಗೇನ್ ಇಟ್ಸ್ ಎಫರ್ಟ್ಲೆಸ್. ಸಿಕ್ಸರ್ ಬರ್ತಾ ಇರೋದಲ್ಲಿ ಆಕರ್ಷಕ, ಅಮೋಘ, ಅತ್ಯದ್ಭುತ ಸಿಕ್ಸರ್. Yes, as easy as you like. Once again, it's a boundary. Power play ಮುಕ್ತಾಯ. ಪವರ್ ಪ್ಲೇ ಮುಕ್ತಾಯಕ್ಕೆ ಒಟ್ಟಾರೆ ಮೊತ್ತ 37. 37 without loss.
ಪವರ್ ಪ್ಲೇ ಮುಕ್ತಾಯ. ನಕುಲ್ ಬರ್ತಾ ಇದ್ದಾರೆ. ಪವರ್ ಪ್ಲೇ ಮುಕ್ತಾಯದ ನಂತರವಾಗಿ ಫೀಲ್ಡ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಕೌ ಕಾರ್ನರ್, ಶಾರ್ಟ್ ಮಿಡ್ ವಿಕೆಟ್, ಶಾರ್ಟ್ ಫೈನ್ ಲೆಗ್, ಡೀಪ್ ಮಿಡ್ ವಿಕೆಟ್ ಹಾಗೆ ಡೀಪ್ ಫೈನ್ ಲೆಗ್. ಮಿಡ್ ಆಫ್ ಶಾರ್ಟ್ ಕವರ್ಸ್, ಶಾರ್ಟ್ ಥರ್ಡ್ ಮ್ಯಾನ್, ಡೀಪ್ ಕವರ್ಸ್, ಈ ರೀತಿಯ ಫೀಲ್ಡ್ ಸೆಟಪ್ಗಳು. ಯಾವುದೇ ಫೀಲ್ಡ್ ಸೆಟಪ್ ಬಹುಶಃ ಇವಾಗ ಕ್ಯಾಚ್ ಆಗುವ ಸಾಧ್ಯತೆ. ಎಸ್, ಪವರ್ ಪ್ಲೇ ಮುಕ್ತಾಯದ ನಂತರ ಇಮಿಡಿಯೇಟ್ಲಿ ವಿಕೆಟ್ ಬರ್ತಾ ಇದೆ. ಲಾಸ್ಟ್ ಮ್ಯಾಚ್ನ ಹೀರೋ ಅತ್ಯುತ್ತಮ ಆರಂಭವನ್ನು ನೀಡಿರ್ತಕ್ಕಂಥ ಜಯರಾಮ್ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಫಸ್ಟ್ ಬ್ರೇಕ್ ಥ್ರೂ, ಫಸ್ಟ್ ಸಕ್ಸಸ್ ಫಾರ್ ರೇಡಿಯೋ ಸಿಟಿ. 37 for 1. ಬ್ರೇಕ್ ಥ್ರೂ ಬಂದಿದೆ. ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಕಡಿವಾಣ ಹಾಕಬೇಕಾಗಿದೆ ರೇಡಿಯೋ ಸಿಟಿ. ಹೊಸ ಆಟಗಾರ, ಹೊಸ ಬ್ಯಾಟ್ಸ್ಮನ್ ಆಗಿ 1 ಡೌನ್ ಕ್ರಮಾಂಕದಲ್ಲಿ ಪ್ರಜ್ವಲ್ ಎಂಟ್ರಿ ಇಂಟು ದ ಫೀಲ್ಡ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಗ್ಯಾಪ್ ಶಾಟ್. ಪ್ರಜ್ವಲ್ ಕೂಡ ಬಂದಷ್ಟೇ ವೇಗದಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಬ್ಯುಸಿ ಪ್ಲೇಯರ್ ಪ್ರಜ್ವಲ. ಫಸ್ಟ್ ಬಾಲ್ ಬೌಂಡ್ರಿ. Straight away Prajwal got off the mark in a stylish way. It's a boundary. Scorecard is ticking. It's already 41. 41. ಬರುವಂತ ಎಲ್ಲ ಆಟಗಾರರು ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. ಗುಡ್ ಕಮ್ ಬ್ಯಾಕ್ ಬೈ ನಕುಲ್. 2.3. Score is already 41. 100 ರೀಚ್ ಆಗುವಂತ ಎಲ್ಲ ಅವಕಾಶಗಳಿದೆ. ಟೂರ್ನಮೆಂಟ್ನ ಹೈಯೆಸ್ಟ್ ಸ್ಕೋರ್ಗಳು ಸದ್ಯ ವಾಟ್ ಎ ಶಾಟ್ ಮಂಜು, ಯು ಬ್ಯೂಟಿ. ಒನ್ ಮೋರ್ ಮ್ಯಾಕ್ಸಿಮಮ್ ಫಾರ್ ಮಂಜು. ರಿವರ್ಸ್ ಸ್ವೀಪ್. ಮಂಜು ಇರುವಷ್ಟು ಕಾಲ ರೇಡಿಯೋ ಸಿಟಿಗೆ ತಲೆನೋವಾಗುತ್ತೆ. ಇಫ್ ಇನ್ ಕೇಸ್ ಮಂಜು ಏನಾದರೂ 8 ಓವರ್ ಬ್ಯಾಟಿಂಗ್ ಮಾಡಿದ್ರೆ 100, 120 ಎಲ್ಲ ಸುಲಭವಾಗಿ ದಾಖಲಾಗುತ್ತೆ. ಓ ಮೈ ಗಾಡ್, ಮಂಜು, ವಾಟ್ ಎನ್ ಇನ್ನಿಂಗ್ಸ್, ಎಂಟರ್ಟೈನಿಂಗ್ ಇನ್ನಿಂಗ್ಸ್. ಫೈನಲ್ ಮ್ಯಾಚ್ ಅನ್ನು ಮನರಂಜಿಸ್ತಾ ಇದ್ದಾರೆ ಮಂಜು. ಒಟ್ಟಾರೆ ಮಂಜು ದಾಂಡಿನ 4ನೇ ಸಿಕ್ಸರ್ ಇದಾಗ್ತಾ ಇದೆ. TV9 ಈಸ್ ಆನ್ ದ ಟಾಪ್. 50 ಅಪ್. 54 ರೀಚ್ ಆಗ್ತಾ ಇದ್ದಾರೆ. 54, 54. ಹೊಸ ಬೌಲರ್ ಎಂಟ್ರಿ ಆಗ್ತಾ ಇದೆ. ಸರ್, ಬೌಲರ್ ನೇಮ್ ರಿಚರ್ಡ್ಸನ್.
ಗುಡ್ ಬೌಲಿಂಗ್ ಬೈ ರಿಚರ್ಡ್ಸನ್. ಬೇಕಾಗಿದೆ ಮಂಜು ವಿಕೆಟ್ ಇಲ್ಲಿ ಬೇಕಾಗಿದೆ ರೇಡಿಯೋ ಸಿಟಿಗೆ. ಗುಡ್ ಕಮ್ ಬ್ಯಾಕ್ ಡೆಲಿವರಿ, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಬೈ ರಿಚರ್ಡ್ಸನ್. ಔಟ್ಗಾಗಿ ಮನವಿಯನ್ನು ಸಲ್ಲಿಸಿದ್ರು, ಮನವಿಗೆ ಪುರಸ್ಕಾರ ನೀಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ. ಇಟ್ ಲುಕ್ಸ್ ಲೈಕ್ ಕೀಪರ್ ಈಸ್ ನಾಟ್ ಹ್ಯಾಪಿ. ಗುಡ್ ಲುಕಿಂಗ್ ಶಾಟ್, ಗ್ಯಾಪ್ ಶಾಟ್ಗಳು ಸ್ವಲ್ಪ ಮಟ್ಟಿಗೆ ಔಟ್ಫೀಲ್ಡ್ ಸ್ಲೋ ಆಗಿದೆ. ಲಾಂಗ್ ಬೌಂಡ್ರೀಸ್ ಇನ್ ಕವರ್ಸ್ ರೀಜನ್. 2 runs ಕಂಪ್ಲೀಟ್ ಮಾಡಿಕೊಂಡ್ರು. ಮತ್ತೆ ಪ್ರಜ್ವಲ್ ಬ್ಯಾಕ್ ಆನ್ ಸ್ಟ್ರೈಕ್. ಬ್ಯೂಟಿಫುಲ್ ಸ್ಲೋವರ್ ಒನ್. ಸ್ವಲ್ಪ ಮಟ್ಟಿಗೆ ಚೆಂಡಿಗೆ ವೇರಿಯೇಷನ್ ಬೌಲಿಂಗ್ ನೀಡ್ತಾ ಇದ್ದಾರೆ ರಿಚರ್ಡ್ಸನ್. ಒನ್ ಮೋರ್ ಡಾಟ್ ಬಾಲ್. ಗುಡ್ ಬೌಲಿಂಗ್ ಅಟ್ಯಾಕ್. ಬಹುಶಃ ಕ್ಯಾಚ್ ಆಗುವ ಸಾಧ್ಯತೆ ಇದೆ. ತ್ರಿಶೂಲ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮಂಜು ವಿಕೆಟ್ ಹೋಗ್ತಾ ಇದೆ. ಇಲ್ಲಿ ಸ್ವಲ್ಪ ಮ್ಯಾಚ್ ಮೊಮೆಂಟಮ್ ಚೇಂಜ್ ಆಗುತ್ತೆ. ಮಂಜು ವಿಕೆಟ್ ಪಡ್ಕೊಂಡಿದ್ದಾರೆ. ಮೊಮೆಂಟಮ್ ಶಿಫ್ಟ್ ಆಗುವಂತ ಎಲ್ಲ ಅವಕಾಶ ಇದೆ. ಟೈಮ್ ಔಟ್, ಡ್ರಿಂಕ್ಸ್ ಬ್ರೇಕ್, ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. 2 minutes, ಯೂಸ್ ಇಟ್. ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಸೀಸನ್ 1ರ ಕೊನೆಯ ಮ್ಯಾಚ್, ಫೈನಲ್ ಮ್ಯಾಚ್. ಎಸ್, 4ನೇ ಓವರ್ನ ಮುಕ್ತಾಯಕ್ಕೆ ಟೋಟಲ್ ಸ್ಕೋರ್ 57, 57 ಫಾರ್ ದ ಲಾಸ್ ಆಫ್ 2 wickets. Yes, after official drinks break, the match resumes. Play continues. ಏನಾದರೂ ಮೊಮೆಂಟಮ್ ಶಿಫ್ಟ್ ಆಗುತ್ತಾ? ಯಾಕಂದರೆ ಮಂಜು ವಿಕೆಟ್ ಹೋಗಿದೆ. ಮೊಮೆಂಟಮ್ ಶಿಫ್ಟ್ ಆಗುವಂಥ ಎಲ್ಲ ಅವಕಾಶ ಇದೆ. ಹೊಸ ಬ್ಯಾಟ್ಸ್ಮನ್ಗಳು ಅವಿನಾಶ್ ಪ್ರಜ್ವಲ್ ಇವಾಗ ಇನ್ನಿಂಗ್ಸ್ ಮುಂದುವರಿಸ್ತಾರೆ. ಹೊಸ ಬೌಲರ್ ಆಗಿ ಇಂಪಾರ್ಟೆಂಟ್ ಬೌಲರ್ ಸತೀಶ್ ಬರ್ತಾ ಇದ್ದಾರೆ. Will there be a change in the momentum? Let's wait and watch. ಟಾಪ್ ಎಡ್ಜ್ ಆಗಿತ್ತು. ಗಲ್ಲಿ ವಿಭಾಗದಲ್ಲಿ ಒಂದೋಟದ ಹೆಚ್ಚುವರಿ. 58ಕ್ಕೆ 2, 58 for 2.
ಗುಡ್ ಕಮ್ ಬ್ಯಾಕ್. ಗುಡ್ ಕಮ್ ಬ್ಯಾಕ್ ಬೈ ರೇಡಿಯೋ ಸಿಟಿ. ಡಾಟ್ ಬಾಲ್. ಮಂಜು ವಿಕೆಟ್ ಇಲ್ಲಿ ತುಂಬಾ ಚೇಂಜ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ 15-20 ಓಟಗಳ ಡಿಫ್ರೆನ್ಸ್ ಆಗುತ್ತೆ. 20 ರನ್ಸ್ ಡಿಫ್ರೆನ್ಸ್ ಆಗುತ್ತೆ ಮಂಜು ವಿಕೆಟ್. ಓ ಮೈ ಗಾಡ್, ಔಟ್ಗಾಗಿ ಮನವಿಗಳು ಸಲ್ಲಿಸಿದ್ರು. ಕಾಟ್ ಬಿಹೈಂಡ್ ಮುಖಾಂತರವಾಗಿ ಅವಿನಾಶ್ ಬ್ಯಾಕ್ ಟು ಪೆವಿಲಿಯಾ. ಆಲ್ ಆಫ್ ಎ ಸಡನ್ ಕಮ್ ಬ್ಯಾಕ್ ಮಾಡ್ತಾ ಇದೆ ರೇಡಿಯೋ ಸಿಟಿ. ಗ್ರೇಟ್ ಕಮ್ ಬ್ಯಾಕ್ ಬೈ ರೇಡಿಯೋ ಸಿಟಿ. New batter, Simon entry, the new batter. All-rounder player kuda, Savyasachi, all-rounder ಆಟಗಾರ Simon entry. Good bowling, Yorker length delivery, run out ಅವಕಾಶ. ಮಿಸ್ಟೇಕ್ ನಡೀತಾ ಇದೆ. ಶಾರ್ಟ್ ಫೈನ್ ಲೆಗ್ ಫೀಲ್ಡರ್ ಮಿಸ್ಟೇಕ್ ಮಾಡಿದ್ರು. 1 ರನ್ ಕಂಪ್ಲೀಟ್ ಮಾಡಿಕೊಂಡ್ರು. 59ಕ್ಕೆ 3, 59 ಫಾರ್ 3. ಮತ್ತೆ ಮಿಸ್ಟೇಕ್, ಮತ್ತೆ ಸಿಂಗಲ್ ರೊಟೇಷನ್. 60 ರೀಚ್ ಆಗ್ತಾ ಇದೆ. 60. ಸಮಯ 2:20. ಇವಾಗ ಸೂರ್ಯ ಕಾಣಿಸ್ಕೊಳ್ತಾ ಇದ್ದಾನೆ. 61ಕ್ಕೆ 3. 5ನೇ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 5th ಓವರ್ ಕಂಪ್ಲೀಟೆಡ್. 61 ಫಾರ್ 3. ಸ್ವಲ್ಪ ಮಟ್ಟಿಗೆ ಬೌಲರ್ ಚೇಂಜ್ ಮಾಡುವಂಥ ಡಿಸ್ಕಷನ್ ನಡೀತಾ ಇದೆ. ಕೊನೆಯದಾಗಿ ನಕುಲ್ಗೆ ಅವಕಾಶ ಸಿಗ್ತಾ ಇದೆ. ನಕುಲ್ ಮತ್ತೋರ್ವ ಆಲ್ರೌಂಡರ್ ಆಟಗಾರ ರೇಡಿಯೋ ಸಿಟಿ ಪರವಾಗಿ 6ನೇ ಓವರ್ನ ಚಾಲ್ತಿಗಾಗಿ ಬರ್ತಾ ಇದ್ದಾರೆ. ಗುಡ್ ಬೌಲಿಂಗ್ ಬೈ ನಕುಲ್. ಇಟ್ಸ್ ಎ ಡಾಟ್ ಬಾಲ್. ಬ್ಯೂಟಿಫುಲ್ ಬ್ಯಾಟಿಂಗ್, ಗುಡ್ ಸೆನ್ಸಿಬಲ್ ಬ್ಯಾಟಿಂಗ್. ಸ್ಟ್ರೈಕ್ ರೊಟೇಷನ್ಗಳು ಸಾಗ್ತಾ ಇದೆ. ಒಂದೋಟದ ಹೆಚ್ಚುವರಿ. ಒಟ್ಟಾರೆ ಮೊತ್ತ 62, 62. ವಾಟ್ ಎ ಬೌಲಿಂಗ್ ಬೈ ನಕುಲ್. ಗುಡ್ ಸೆನ್ಸಿಬಲ್ ಬೌಲಿಂಗ್, ಸ್ಮಾರ್ಟ್ ಬೌಲಿಂಗ್. ಬ್ಯಾಟ್ಸ್ಮನ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ ಬೌಲರ್ ನಕುಲ್. ವಾಟ್ ಎ ಬೌಲಿಂಗ್.
ಒನ್ ಮೋರ್ ಡಾಟ್ ಬಾಲ್. ಮೊದಲ 3 ಓವರ್ಗಳಿಗೆ ಒಟ್ಟಾರೆ ಮೊತ್ತ 54 ಇತ್ತು. ಇವಾಗ 6 ಓವರ್ಗಳಿಗೆ 62 ಅಷ್ಟೇ. ಮಂಜು ವಿಕೆಟ್ ನೋಡಿ ಇಷ್ಟು ಡಿಫ್ರೆನ್ಸ್ ತಂದಿದೆ. ಮಂಜು ಏನಾದರೂ ಇದ್ದಿದ್ರೆ 100 ಅವಕಾಶ ಇರೋದು. ಇವಾಗ 85 ಕೂಡ ದೂರದ ಮಾತಾಗ್ತಾ ಇದೆ. ಗುಡ್ ಲುಕಿಂಗ್ ಶಾಟ್ ಟುವರ್ಡ್ಸ್ ದ ಕವರ್ಸ್ ರೀಜನ್. ಒಂದೋಟಕ್ಕಷ್ಟೇ ತೃಪ್ತರಾಗ್ತಾ ಇದ್ದಾರೆ, ಸೀಮಿತವಾಗ್ತಾ ಇದೆ. ಕೊನೆಯ ಒಂದೇ ಎಸೆತ ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಚಿಗೋ. ಬ್ಯೂಟಿಫುಲ್ ಬಾಲಿಂಗ್. He has just given away 2 runs of that over. ಕೇವಲ 2 ಓಟಗಳಷ್ಟೇ ಬಿಟ್ಟು ಕೊಟ್ಟರು. 63ಕ್ಕೆ 3. ಮತ್ತೆ ಪೆನಲ್ಟಿಮೇಟ್ ಪ್ರೀ ಕ್ಲೈಮ್ಯಾಕ್ಸ್ ಓವರ್ಗಾಗಿ ರಿಚರ್ಡ್ಸನ್ ಎಂಟ್ರಿ. ರಿಚರ್ಡ್ಸನ್ ಕೂಡ ಅತ್ಯುತ್ತಮ ಫೀಲ್ಡರ್ ಆಗಿ ಅತ್ಯುತ್ತಮ ಬೌಲರ್, ಬೌಲಿಂಗ್ ಆಲ್ರೌಂಡರ್ ಕೂಡ. ರಿಚರ್ಡ್ಸನ್ ಎಂಟ್ರಿ. ಗುಡ್ ಬಾಲಿಂಗ್, ಗುಡ್ ಸ್ಲೋ ಯಾರ್ಕರ್ ಡೆಲಿವರಿ. ಕೇವಲ ಒಂದೋಟದ ಹೆಚ್ಚುವರಿ. 64. 80 ಪ್ಲಸ್ ಓಟಗಳು TV9ಗೆ ಪ್ಲಸ್ ಪಾಯಿಂಟ್, 80 ಮೈನಸ್ ಓಟಗಳು ರೇಡಿಯೋ ಸಿಟಿಗೆ ಪ್ಲಸ್ ಪಾಯಿಂಟ್. ಎಸ್, ಇಲ್ಲಿ ಮ್ಯಾಕ್ಸಿಮಮ್ ಬರ್ತಾ ಇದೆ. ಗುಡ್ ಪಿಕಪ್ ಶಾಟ್, ಮ್ಯಾಕ್ಸಿಮಮ್. ಕ್ಯಾಚ್ ಇಟ್ ಎನ್ನುವಂಥ ಕಾಲ್, ಬಟ್ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. 2 runs ಕಂಪ್ಲೀಟೆಡ್. 72 ಫಾರ್ ದ ಲಾಸ್ ಆಫ್ 3 wickets. Good batting. One more maximum. ಮತ್ತೆ 7ನೇ ಓವರ್ನ ಚಾಲ್ತಿಯಲ್ಲಿ 79. ಬಹುಶಃ ಟೂರ್ನಮೆಂಟ್ನ ಹೈಯೆಸ್ಟ್ ಸ್ಕೋರ್ ದಾಖಲಾಗ್ತಾ ಇದೆ.
ವೈಡ್ ಬಾಲ್ಗಳ ಸೂಚನೆ. ಬಹಳ ಉತ್ತಮ ರೀತಿಯ ಹೊಡೆತ ಮತ್ತೆ ಮಿಡ್ ವಿಕೆಟ್ ಟಾರ್ಗೆಟ್ ಮಾಡಿದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಿಕ್ಸರ್ ಬರ್ತಾ ಇದೆ. ಮತ್ತೆ ಸ್ಲೋವರ್ ಚೆಂಡು ಪಿಕ್ ಮಾಡಿದ್ದಾರೆ. ಈ ಬಾರಿ ಕ್ಯಾಚ್ ಆಗುತ್ತಾ? ತ್ರಿಶೂಲ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನವೀನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. Oh my God, what a shot! 90 ರೀಚ್ ಆಗ್ತಾ ಇದ್ದಾರೆ. 94 ಹೈಯೆಸ್ಟ್ ಸ್ಕೋರ್ ಆಫ್ ದಿ ಟೂರ್ನಮೆಂಟ್ ಸೋ ಫಾರ್. ಟೂರ್ನಮೆಂಟ್ನ ಹೈಯೆಸ್ಟ್ ಸ್ಕೋರ್ ಇವಾಗ ಫೈನಲ್ ಮ್ಯಾಚ್ನಲ್ಲಿ ಬರ್ತಾ ಇದೆ. ಇನ್ನೊಂದು ಸಿಕ್ಸ್ ಹೊಡೆದ್ರೆ 100 ಆಗುತ್ತೆ. ಸಿಕ್ಸ್ ಹೊಡಿತಾರ ವಿಕಾಸ್? ಕಾದು ನೋಡಬೇಕಾಗತ್ತೆ. ಓ, ಸಿಕ್ಸ್ ಹೋಗುತ್ತಾ? ಇಲ್ಲ, ಕ್ಯಾಚ್ ಡ್ರಾಪ್ ಆಗುತ್ತೆ. 1+1 +1 3 ಓಟ ಪ್ಲಸ್ ವಿಕೆಟ್. 97 ವಾಟ್ ಎ ಟಾರ್ಗೆಟ್. 98 ಟಾರ್ಗೆಟ್ ನಂಬರ್. ಗರಿಷ್ಠ ಮೊತ್ತ ಹೈ ಬಜೆಟ್ ಟಾರ್ಗೆಟ್. 97 98 ಟಾರ್ಗೆಟ್ ರೀಚ್ ಆಗಬೇಕಾಗಿದೆ. ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಫಸ್ಟ್ ಸೀಸನ್ ಮ್ಯಾಚ್, ಫೈನಲ್ ಮ್ಯಾಚ್. ಜಸ್ಟ್ 5 ಮಿನಿಟ್ಸ್, ಅದರೊಳಗಾಗಿ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಬೇಕು. ಬನ್ನಿ TV9 ಕನ್ನಡ ಫೀಲ್ಡರ್ಸ್ಗಳು ಇವಾಗ ಬರಬೇಕಾಗುತ್ತೆ. ರೇಡಿಯೋ ಸಿಟಿ ಬ್ಯಾಟ್ಸ್ಮನ್ಗಳು ಬರಬೇಕಾಗುತ್ತೆ. ಓವರ್ ಟು ಅವಿನಾಶ್ ಎಡೂರು.
ಎಸ್ ಎಂಟ್ರಿ ಕಾಣಬೇಕು. TV9 ಆಟಗಾರರು ಫೀಲ್ಡ್ ಸೆಟಪ್ ಮಾಡ್ಕೊಳ್ಬೇಕಾಗುತ್ತೆ. ಓಪನಿಂಗ್ ಬ್ಯಾಟ್ಸ್ಮನ್ ರೇಡಿಯೋ ಸಿಟಿ ಬರಬೇಕಾಗುತ್ತೆ ಅಂಕಣಕ್ಕೆ. ಚೆಕ್ ಹಲೋ ಮೈಕ್ ಚೆಕ್. ಎಸ್ ಫೈನಲ್ ಪಂದ್ಯಾಟ, ಅಂತಿಮ ಇನ್ನಿಂಗ್ಸ್ ಅಷ್ಟೇ ಬಾಕಿ ಉಳ್ಕೊಳ್ತಾ ಇದೆ. 98ರ ಒಂದು ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಇಲ್ಲಿ TV9 ರೇಡಿಯೋ ಸಿಟಿಗೆ ಕೊಡ್ತಾ ಇದೆ. 48 ಚೆಂಡು 98 ಓಟವನ್ನು ದಾಖಲಿಸಬೇಕಾಗಿದೆ ರೇಡಿಯೋ ಸಿಟಿ. ಅದ್ಯಾವ ತಂಡ ಚಾಂಪಿಯನ್ಸ್ ಆಗ್ತಾರೆ ಸೀಸನ್ 1ರ ಮೀಡಿಯಾ ಕ್ರಿಕೆಟ್ ಲೀಗ್ನಲ್ಲಿ ನೋಡಬೇಕಾಗಿದೆ. 16 ತಂಡಗಳು ಮಾಧ್ಯಮ ಮಿತ್ರರು ಪಂದ್ಯಾಟವನ್ನು ಆಡಿದ್ರು. ಅಂತಿಮ ಹಂತದಲ್ಲಿ 2 ತಂಡಗಳು ಮಾತ್ರ ಫೈನಲ್ ಎಂಟ್ರಿಯನ್ನು ಕೊಟ್ಟಿತ್ತು. TV9 ಜೊತೆಗಾಗಿ ರೇಡಿಯೋ ಸಿಟಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದಲ್ಲಿ TV9 98ರ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡ್ತಾ ಇದೆ. 48 ಚೆಂಡುಗಳ ಅವಕಾಶ, 98 ಓಟವನ್ನು ದಾಖಲಿಸಬೇಕಾಗಿದೆ ರೇಡಿಯೋ ಸಿಟಿ. ದ್ವಿತೀಯ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮೀಡಿಯಾ ಕ್ರಿಕೆಟ್ ಲೀಗ್ ಅಂತಿಮ ಇನ್ನಿಂಗ್ಸ್ ಕೂಡ ಇವಾಗ ಆರಂಭ. ಪ್ರಸ್ತುತ VN ಕ್ರಿಯೇಷನ್ಸ್ ಇವರ ಆಶ್ರಯದಲ್ಲಿ ನೀಲೇಶ್ವರ ಅದು ಮುಂದಾಳತ್ವದಲ್ಲಿ ನಡೆದಂಥ ಒಂದು ಟೂರ್ನಮೆಂಟು. DS ಮ್ಯಾಚ್ ಜೊತೆಗಾಗಿ ಅಶ್ವಥ್ ಸೂರ್ಯ ರಿಯಾಲಿಟೀಸ್ ಪಂದ್ಯಾಟದ ಮುಖ್ಯ ಪ್ರಾಯೋಜಕತ್ವವನ್ನು ಮಾಡಿತ್ತು. 45 ಕನ್ನಡ ಸಿನಿಮಾ ಇದರ ಒಂದು ಪ್ರೊಡಕ್ಷನ್ ಹೌಸ್ ಸೂರಜ್ ಪ್ರೊಡಕ್ಷನ್ ಹೌಸ್ ರಮೇಶ್ ರೆಡ್ಡಿ ಈ ಒಂದು ಟೂರ್ನಮೆಂಟಿನ ಸಹ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಟೂರ್ನಮೆಂಟ್ ಪರವಾಗಿ ಎಲ್ಲ ಆಯೋಜಕರು ಹಾಗೆ ಆಟಗಾರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಇತ್ತ ದ್ವಿತೀಯ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. 48ಕ್ಕೆ 98 ಚಾಂಪಿಯನ್ಸ್ ಹಾಗೆ ರನ್ನರ್ಸ್ ಮಟ್ಟಕ್ಕಾಗಿ ಅಂತಿಮ ಇನ್ನಿಂಗ್ಸ್ ಪ್ರಶಸ್ತಿ ಸುತ್ತಿನ ಪಂದ್ಯಾಟ ಆರಬೇಕಾದಾಗಿ ರೇಡಿಯೋ ಸಿಟಿ ಪರವಾಗಿ ಶಶಾಂಕ್, ಇನ್ನೊಂದೆಡೆ ಲೆಫ್ಟಿ ನವೀನ ಎಂಟನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರರು. ಈ ಹಿಂದಿನ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಇನ್ನಿಂಗ್ಸ್ ಕಟ್ಟಿದಂಥ ಆಟಗಾರ ಲೆಫ್ಟಿ ನವೀನ ಇವಾಗ ಆರಂಭಿಕ ಹಂತದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದ್ಯಾವ ರೀತಿ ರೇಡಿಯೋ ಸಿಟಿ ತಂಡವನ್ನ ಜಯದ ದಡಕ್ಕೆ ಮುಟ್ಟಿಸ್ತಾರೆ ನೋಡಬೇಕಾಗಿದೆ. ಆರಂಭಿಕ ಹಂತಕ್ಕಾಗಿ ರಾಜು TV9 ಪರವಾಗಿ ಮೊದಲ ಟ್ರಂಪ್ ಕಾರ್ಡ್ ಬೌಲರ್. ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಪವರ್ ಪ್ಲೇ ಹಂತ ಕೂಡ 2 ಓವರ್ಗಳಲ್ಲಿ ಸಾಗುತ್ತೆ. ರಾಜು ಮೊದಲ ಚೆಂಡು, ಸ್ಟ್ರೈಕರ್ನಲ್ಲಿ ಶಶಾಂಕ್ ಮೊದಲ ಚೆಂಡನ್ನು ಎದುರಿಸಬೇಕಾಗಿದೆ. ಮೊದಲ ಚೆಂಡು ಡಾಟೆಡ್ ಡೆಲವರಿ, ಕಟರ್ ಮಾದರಿ ಒಂದು ಡೆಲವರಿಯನ್ನು ರಾಜು ಮಾಡಿದ್ರು. ಮೊದಲ ಚೆಂಡಿನ ಡಾಟ್ ಬಾಲ್ ಯಶಸ್ಸನ್ನು ಪಡ್ಕೊಳ್ತಾ ಇದೆ TV9. 8 ಓವರ್ಗಳ ಅವಕಾಶವಿದೆ. ಜಯಕ್ಕಾಗಿ 98 ಓಟಗಳು ಬರಬೇಕಾಗಿದೆ. ರಾಜು ಮತ್ತೆ ಎರಡನೇ ಬಾರಿಗೆ ಲೋಯರ್ ಫುಲ್ ಟಾಸ್ ಡೆಲವರಿ ಕ್ಯಾಚ್ ಮಾಡ್ಕೊಳ್ಳೋಂಥ ಅವಕಾಶವಿತ್ತು. ಸ್ವಲ್ಪ ಮಟ್ಟಿಗೆ ಜಂಪಿಂಗ್ ಮಾಡಿದ್ರು ಕೂಡ ಕೈ ಸೇರ್ತಾ ಇಲ್ಲ. ವಿಕಾಸ್ ಗೌಡ್ರು ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೊಟ್ಟದ ಹೆಚ್ಚುವರಿ ಪೌರೈಕೆಯೊಂದಿಗೆ ಖಾತೆಯನ್ನು ಆರಂಭಿಸ್ತಾ ಇದೆ ರೇಡಿಯೋ ಸಿಟಿ. ಲೆಫ್ಟಿ ನವೀನ ಇವಾಗ ಸ್ಟ್ರೈಕರ್ನಲ್ಲಿ. ಹಿಂದಿನ ಪಂದ್ಯಾಟದಲ್ಲಿ 1 ಮ್ಯಾನ್ ಶಾಟ್ ಆಡಿದಂಥ ಆಟಗಾರರು ರೇಡಿಯೋ ಸಿಟಿ ಪರದ ಆಧಾರ ಸ್ತಂಭ ಲೆಫ್ಟಿ ನವೀನ. 3ನೇ ಬಾರಿಗೆ ಮತ್ತೆ ರಾಜು.
ಕಟ್ ಶಾಟ್ ಹೊಡೆತವನ್ನ ಲೆಫ್ಟ್ ನವೇನ ದಾಖಲಿಸಿದ್ರು. ಒಂದು ಓಟ, ಎರಡನೇ ಓಟ ಕೂಡ ಪೂರೈಕೆಯನ್ನು ಕಾಣ್ತಾ ಇದೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. 2 runs added to the total. And the total is now moves on to 3 for no loss. ಅಂತಿಮ 3 ಚೆಂಡು, 4ನೇ ಬಾರಿಗೆ ಮತ್ತೆ ರಾಜು. ನಾಲ್ಕನೇ ಬಾರಿಗೆ ಚೆಂಡು, ರಕ್ಷಣಾತ್ಮಕ ಆಟವನ್ನ ಲೆಫ್ಟ್ ನವೀನ್ ಆಡಿದ್ರು. ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಲಾಭವನ್ನ ಪಡ್ಕೊಳ್ತಾ ಇದೆ. 1ರ ಮುಂದೆ 2 ಓಟದ ಪೂರೈಕೆ. ಅಂತಿಮ 2 ಚೆಂಡು. 2 more balls to go for end of very first over. ರಾಜು ಮತ್ತೆ 5ನೇ ಬಾರಿಗೆ. ತರ್ಮದೇಶನ ಚೆಂಡು, ಲೋಯರ್ ಫುಲ್ ಟಾಸ್, ಡೆಲವಾರಿ ಲೆಗ್ ಮೇಲೆ ಮಾಡ್ಕೊಳ್ತಾ ಇದೆ. ಡಾಟ್ ಬಾಲ್. ಲೆಫ್ಟ್ ನವೀನ ಪರ್ಫೆಕ್ಟ್ ಟೈಮಿಂಗ್ ಮ್ಯಾಚ್ ಮಾಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಅಂತಿಮ ಚೆಂಡು, ಮೊದಲ ಓವರ್ ಮುಕ್ತಾಯಕ್ಕಾಗಿ ಯಾವುದೇ ವಿಕೆಟ್ಸ್ಗಳಿಗೂ ಕೂಡ ಅಲ್ಲಿ ರಾಜು ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. TV9 ತಂಡದ ಪರವಾಗಿ ನಂಬೋಗೆ ಎಸೆತಗಾರ ಕೂಡ. ಧರ್ಮದಾಸನ ಚೆಂಡು, ಲೆಫ್ಟ್ ನವೀನ ಪರ್ಫೆಕ್ಟ್ ಕನೆಕ್ಷನ್ ಹೊಡೆತ. ಮೊದಲ ಓವರ್ನ ಅಂತಿಮ ಚೆಂಡಿಗೆ ಬಹಳಷ್ಟು ಡಾವರ್ತಿ ಒಂದು 6 ದಾಖಲಿಸ್ತಾ ಇದ್ದಾರೆ ಲೆಫ್ಟ್ ನವೀನ. ಹಿಂದಿನ ಪಂದ್ಯಾಟದಲ್ಲಿ 1 man ಶೋ ಮುಖಾಂತರವಾಗಿ ಜಯದ ದಡ ಮುಟ್ಟಿಸಿದಂತ ಆಟಗಾರರು. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡ ಓಟಗಳಿಕೆ ಇವಾಗ 11 ಓಟಗಳು. 11 for no loss. ಜಯಕ್ಕಾಗಿ 42 ಚೆಂಡು, 87 ಓಟಗಳು ಬರಬೇಕಾಗಿದೆ. 42 balls, 87 required for Radio City. ಸಾರಲ್ಲಿ ದಯವಿಟ್ಟು ಬರಬೇಕು. ಅಂಪೈರ್ ಅಲ್ಲಿ ಡಿಸಿಷನ್ ಕೊಟ್ಟು ಓವರ್ ಮುಕ್ತಾಯವಾಗಿದೆ. ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿ. ಮೊದಲು ತಿಳಿಸಿದ್ದೇವೆ ಯಾವುದೇ ಆಟಗಾರರು ಅಂಕಣ ಹೋಗಕ್ಕೆ ಎಂಟ್ರಿ ಇಲ್ಲ ಎಂಬುದಾಗಿ. ಎರಡನವರಿಗಾಗಿ ಹೊಸ ಬೌಲರ್ ಸೈಮನ್. ಮೊದಲ ಓವರ್ನಲ್ಲಿ ಬಹಳಷ್ಟು ಡಮಾರಿತಿಯ ಒಂದು ಓಪನಿಂಗ್ ಪಡ್ಕೊಂಡಿರ್ತಕ್ಕಂಥ ರೇಡಿಯೋ ಸಿಟಿ. ಶಾರ್ಟ್ ಆಗಿ ಬೆಳೆದಿರ್ತಕ್ಕಂಥ ಚೆಂಡು, ಕಿರಣ್ ಸರ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಈ ರೀತಿಯಾಗಿ ಡಾಟ್ ಬಾಲ್. 2ನೇ ಬಾರಿಗೆ ಮತ್ತೆ ಸೈಮನ್. ಅಂತಿಮ ಚೆಂಡಿಗೆ ನವೀನ ದಾಖಲಿಸಿದಂಥ 6 ಸ್ವಲ್ಪ ಮಟ್ಟಿಗೆ ಮ್ಯಾಟರ್ ಆಗುತ್ತೆ. ಬೇಸುವಂತ ಪ್ರಯತ್ನ. ಈ ರೀತಿಯಾಗಿ ವಿಕಾಸ್ ಗೌಡ್ರು ಕೈ ಸೇರ್ತಾ ಇಲ್ಲ. ಚೆಂಡು ಪರ್ಫೆಕ್ಟ್ ರೀಜನ್ ಅಲ್ಲಿ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಯಾವುದೇ ಈ ರೀತಿಯ ಕ್ಯಾಚ್ ಅನ್ನು ಬಿಡುವಂತ ಮಾತೇ ಇಲ್ಲ ಅಲ್ಲಿ. ವಿಕಾಸ್ ಗೌಡ್ರು ಬಹಳಷ್ಟು ಉತ್ತಮ ರೀತಿಯ ಒಂದು ಆಲ್ರೌಂಡರ್ ಆಟಗಾರರು. TV9 ಪರವಾಗಿ ಈ ಹಿಂದಿನ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಕೂಡ ಪಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಇವಾಗ ರನ್ನಿಂಗ್ ಕ್ಷೇತ್ರ ಮುಖಾಂತರವಾಗಿ ಮತ್ತೊಂದು ಕ್ಯಾಚ್ ಕೈ ಸೇರ್ತಾ ಇದೆ. ಮೊದಲ ವಿಕೆಟ್ಸ್ ಆಘಾತ ರೇಡಿಯೋ ಸಿಟಿ ಆರಂಭಿಕ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 11 for 1. 11ಕ್ಕೆ 1. ಹೊಸ ಆಟಗಾರ ರಜನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದೆ TV9. ಸೈಮನ್ ಮ್ಯಾಜಿಕಲ್ ಡೆಲಿವರಿ ಮುಖಾಂತರವಾಗಿ ಪರ್ಫೆಕ್ಟ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ವಿಕಾಸ್ ಅವರು ಕ್ಯಾಚ್ ಪಡ್ಕೊಂಡ್ರು. 98 ಟಾರ್ಗೆಟ್. ಇವಾಗ 11ಕ್ಕೆ 1. 3ನೇ ಬಾರಿಗೆ ಮತ್ತೆ ಸೈಮನ್. ತೀರಾ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು. ಇಟ್ಸ್ ಆನ್ ವೈಟ್ ಬಾಲ್. ಎಕ್ಸ್ಟ್ರಾ ಸೋಟ್ ಅವಕಾಶ ಮಾಡಿಕೊಟ್ರು. ಮೊದಲ ನೆಗೆತದ ಚೆಂಡು. ಫಸ್ಟ್ ಬೌನ್ಸರ್ ಎಂಬ ಸೂಚನೆ ಕೂಡ ರವಾನಿಸ್ತಾ ಇದ್ದಾರೆ. 3ನೇ ಬಾರಿಗೆ ಮತ್ತೆ ಸೈಮನ್.
ಡಿಫೆನ್ಸ್ ಆಟವಂತ ಆಟ, ರಕ್ಷಣಾತ್ಮಕ ಆಟವನ್ನು ಆಡಿದ್ರು ರಚನ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಸೈಮನ್ ಹಿಂದಿನ ಪಂದ್ಯಾಟದಲ್ಲಿ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡೆದು ಸ್ವಲ್ಪ ಮಟ್ಟಿಗೆ ಆಟಕ್ಕೆ ವರದಾನವಾಗಿರ್ತಕ್ಕಂಥ ಆಟಗಾರರು ಟಿವಿ 9 ಪರವಾಗಿ ಸೈಮನ್. ಅಂತಿಮ 3 ಚೆಂಡು ಇವಾಗ. 4ನೇ ಬಾರಿಗೆ ಸಣ್ಣ ಚೆಂಡು. ಇಟ್ಸ್ ಆನ್ ವೈಟ್ ಬಾಲ್. ಮತ್ತೆ ಎಕ್ಸ್ಟ್ರಾ ಶಾಟ್ಗಳಿಗೆ ಅವಕಾಶಗಳು. ತಡ ಮತ್ತೆ 13, 13 ಫಾರ್ 1. 4ನೇ ಬಾರಿಗೆ ಮತ್ತೆ ಸೈಮನ್ ಓವರ್ನಲ್ಲಿ 2ನೇ ಎಕ್ಸ್ಟ್ರಾ ಶಾಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನಾಲ್ಕನೇ ಬಾರಿಗೆ ಸಣ್ಣ ಚೆಂಡು. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ವಿಕಾಸ್ ಅಲ್ಲಿ ಕ್ಷೇತ್ರಕ್ಷಣೆ ಮಾಡಿದ್ರು. 1 ಓಟಗಳಿಗೆ ಮತ್ತೆ ಅವಕಾಶ. ಅಂತಿಮ 2 ಚೆಂಡು. 2ನೇ ಓವರ್ ಮುಕ್ತಾಯಕ್ಕಾಗಿ. ಪವರ್ ಪ್ಲೇ ಕೂಡ ಮುಕ್ತಾಯದ ಹಂತಕ್ಕಾಗಿ. ಐದನೇ ಬಾರಿಗೆ ಸಣ್ಣ ಚೆಂಡು. ನಿರೀಕ್ಷಿತ ಕನೆಕ್ಷನ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲವರಿ. ಅಂತಿಮ ಚೆಂಡು. 2ನೇ ಓವರ್ ಮುಕ್ತಾಯಕ್ಕಾಗಿ ಸೈಮನ್. ಕೊನೆಯ ಬಾರಿಗೆ ಆಲ್ಮೋಸ್ಟ್ ಎಕ್ಸ್ಟ್ರಾ ಶಾಟ್ಗಳು ಸೇರಿ 3 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಸ್ಗಾರ ಕೂಡ ಸೈಮನ್. ಇವಾಗ ಕೊನೆಯ ಚೆಂಡು. ಬೀಸುವಂತ ಪ್ರಯತ್ನ ಹೆರತಿಯಾಗಿ ಲೆಫ್ಟ್ ನವೀನ. ಅಂತಿಮ ಚೆಂಡಿಗೆ ಮತ್ತೆ ಸಿಕ್ಸರ್. ಮೊದಲ ಓವರ್ನ ಅಂತಿಮ ಚೆಂಡಿಗೂ ಸೇಮ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇವಾಗ 2ನೇ ಓವರ್ನ ಅಂತಿಮ ಚೆಂಡಿಗೂ ಕೂಡ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಡ ಮತ್ತ 20 ಓಟಗಳು. 24 ಲಾಸ್ ಆಫ್ 1. ಜಯಕ್ಕಾಗಿ 36 ಚೆಂಡು. 78 ಓಟಗಳು ಬರಬೇಕಾಗಿದೆ. 36 ಬಾಲ್ 78 ರಿಕ್ವೈರ್ಡ್ ಫಾರ್ ರೇಡಿಯೋ ಸಿಟಿ. ಎಸ್ ಅಣ್ಣ ಮತ್ತೆ 20. ಜಯಕ್ಕಾಗಿ 36ಕ್ಕೆ 78 ಓಟಗಳು ಬರಬೇಕಾಗಿದೆ. 36 ಬಾಲ್ 78 ರಿಕ್ವೈರ್ಡ್. ಹೊಸ ಬೌಲರ್ ಕಿರಣ್ ಸರ್ ಬರ್ತಾ ಇದ್ದಾರೆ. ಟಿವಿ 9 ಬ್ಯೂರೋ ಹೆಡ್ ಆಗಿರ್ತಕ್ಕಂಥ ಕಿರಣ್ ಸರ್. ಎಸ್ ಅಣ್ಣ ಮೊದಲ ಚೆಂಡು ತೀರಾ ಹೊರತಿರುವ ವೈಟ್ ಬಾಲ್. ಔಟ್ ಸೈಡ್ ದಿ ಆಫ್ ಅಂತ ಡೆಲವರಿ. 1 ಓಟದ ಹೆಚ್ಚುವರಿ. ಎಕ್ಸ್ಟ್ರಾ ಶಾಟ್ಗಳಿಗೆ ಮೊದಲ ಚೆಂಡಿಗೆ ಕಿರಣ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಡ ಮೊತ್ತ 21. ಜಯಕ್ಕಾಗಿ 36ಕ್ಕೆ 77 ಓಟಗಳು ಬರಬೇಕಾಗಿದೆ. ಕಿರಣ್ ಈ ಬಾರಿ ಹೆಸರ ಚೆಂಡು ನೋಮ್ಯಾನ್ಸ್ ಲ್ಯಾಂಡ್. ಮಿಡನ್ ಮೇಲೆ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹುಶಃ ಇವಾಗ ವಿಕೆಟ್ಸ್ಗಳ ಆಲೋಚನೆ ಮಾಡ್ತಾ ಇದ್ದಾರೆ. ಲೆಫ್ಟಿ ನವೀನ ಸ್ಟ್ರೈಕ್ ಮಾಡಿಕೊಳ್ತಾ ಇದ್ದಾರೆ. ಲೆಫ್ಟಿ ನವೀನ ಇರುವಷ್ಟು ಕಾಲ ರೇಡಿಯೋ ಸಿಟಿಗೆ ಬಲವಾದ ನಂಬಿಕೆ. ಎರಡನೇ ಬಾರಿಗೆ ಸಣ್ಣ ಚೆಂಡು. ರೀತಿಯಾಗಿ ಕ್ಲೀನ್ ಬೋಲ್ಟ್. ಬಹುಶಃ
ಲೆಫ್ಟಿ ನವೀನ ಇರುವಷ್ಟು ಕಾಲ ನಂಬಿಕೆ ಗಟ್ಟಿಯಾಗಿತ್ತು. ಹಿಂದಿನ ಪಂದ್ಯಾಟದಲ್ಲಿ ಏಕಸ್ವಾಮ್ಯ ಹೋರಾಟದ ಮುಖಾಂತರವಾಗಿ ಗೆಲುವಿನ ದಡ ಮುಟ್ಟಿಸಿದಂತ ಆಟಗಾರ ನವೀನ ಆರಂಭಿಕ ಹಂತದಲ್ಲಿ ವಿಕೆಟ್ ಒಪ್ಪಿಸಿದ ಟಿವಿ9 ತಂಡ ಇವಾಗ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ರಿಲೀಫ್ ಮಾಡ್ಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಡೇಂಜರಸ್ ಆಗಿ ಕಂಡಿರ್ತಕ್ಕಂಥ ಆಟಗಾರ ಲೆಫ್ಟಿ ನವೀನ ವಿಕೆಟ್ಸ್ ಪತನ. 22-2 ಅಂತಿಮ 4 ಚೆಂಡು 3ನೇ ಬಾರಿಗೆ ಮತ್ತೆ ಕಿರಣ್ ಮ್ಯಾಜಿಕಲ್ ಡೆಲಿವರಿಯ ಮುಖಾಂತರವಾಗಿ ಡೇಂಜರಸ್ ವಾಟರ್ ವಿಕೆಟ್ ಅಲ್ಲಿ ಕಿರಣ್ ಪಡ್ಕೊಳ್ತಾ ಇದ್ದಾರೆ. 98ರ ಟಾರ್ಗೆಟ್ ಆಲ್ಮೋಸ್ಟ್ ಒಳ್ಳೆ ರೀತಿಯ ಓಪನಿಂಗ್ ಅನ್ನು ಮಾಡಿರ್ತಕ್ಕಂಥ ರೇಡಿಯೋ ಸಿಟಿ 6 ಸರಣಿಯನ್ನು ಮುಂದುವರಿಸಬೇಕಾಗಿದೆ. ಇವಾಗ ಕಿರಣ್ ಈ ಬಾರಿ ಹಸನ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಹೊಸ ಆಟಗಾರ ಬಂದಷ್ಟೇ ವೇಗವಾಗಿ ಕ್ಯಾಚ್ ನೀಡುವ ಮುಖಾಂತರವಾಗಿ ಮತ್ತೆ ವಿಕೆಟ್ ಸಾಗಾಟ. ಬಹುಶಃ ಅಲ್ಲಿ ಕಿರಣ್ ರವರ ವಿಕೆಟ್ ಸ್ವಲ್ಪ ಮಟ್ಟಿಗೆ ಮುಳುವಾಗ್ತಾ ಇದೆ. ಅವರ ವಿಕೆಟ್ ಸರ್ವಾಗಿದೆ, ಮತ್ತೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ರನ್ ಮೆಷಿನ್ ಆಫ್ ಆಗ್ತಾ ಇದೆ. 22-3 ಮತ್ತೆ ಹೊಸ ಆಟಗಾರರು ಸ್ವಾಮಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶೇಖರ್ ಸ್ವಾಮಿ ಹೊಸ ಆಟಗಾರ. 22-3 ಅಂತಿಮ 3 ಚೆಂಡು. ಈ ಬಾರಿ ಹಸನ ಚೆಂಡು ಮೊದಲ ಬಾರಿಗೆ ವಿಕಾಸ್ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಸೂರ್ಯನ ಕಿರಣ ವಂಚಿಸ್ತಾ ಇದೆ. ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಬಾರಿಗೆ ಸೂರ್ಯನ ಕಿರಣದಿಂದ ವಂಚಿತರಾಗ್ತಾ ಇದ್ದಾರೆ ವಿಕಾಸ್ ಗೌಡ್ರು. ಬಹಳಷ್ಟು ಉತ್ತಮ ರೀತಿಯ ಆಲ್ರೌಂಡರ್ ಆಟಗಾರರು ಬೌಂಡ್ರಿ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಇವಾಗ 26 ಓಟಗಳು 26-3 ಜಯಕ್ಕಾಗಿ 32ಕ್ಕೆ 72 ಓಟಗಳು ಬರಬೇಕಾಗಿದೆ. 32 ಬಾಲ್ 72 ರಿಕ್ವೈರ್ಡ್. ಕಿರಣ್ ಸರ್ ಅಂತಿಮ 2 ಚೆಂಡಿಗಾಗಿ 5ನೇ ಬಾರಿಗೆ ಮತ್ತೆ ಕಟ್ ಶಾಟ್ ಹೊಡಾಟ ನೋ ಮ್ಯಾನ್ಸ್ ಲ್ಯಾಂಡ್ ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ 1 ಓಟದ ಹೆಚ್ಚುವರಿಯ ಪೌರಾಯಿಕೆ. ಅಂತಿಮ ಚೆಂಡು 3ನೇ ಓವರ್ ಮುಕ್ತಾಯಕ್ಕಾಗಿ ತಂಡ ಮತ್ತೆ 27 27-3. ಲೋಯರ್ ಫುಲ್ ಟಾಸ್ ಡೆಲಿವರಿ ಮತ್ತೆ ಸ್ಕ್ವೇರ್ ಲೆಗ್ ಮೇಲೆ 1 ಓಟದ ಹೆಚ್ಚುವರಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡ ಮತ್ತೆ 28 ಓಟಗಳು 28-3. ಅಂತಿಮ 30 ಚೆಂಡು 70 ಓಟಗಳು ಬರಬೇಕಾಗಿದೆ. 30 ಬಾಲ್ 70 ರಿಕ್ವೈರ್ಡ್. 30ಕ್ಕೆ 70. Tarmarasana Chandra Ratan, high shot to Hodata. Catch has been taken. Another wicket goes down for Radio City, 28-4.
ಪಂದ್ಯಾಟದ ಸ್ಪಷ್ಟ ಮೇಲುಗೈನ ಇವಾಗ ಮತ್ತೆ ಸಾರಿಸ್ತಾ ಇದೆ TV9. ಲೆಫ್ಟಿ ನವೀನ ವಾಪಸ್ ಆತಿಯ ತರುವಾಯದಲ್ಲಿ ಯಾವುದೇ ವಿಕೆಟ್ಸ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹುಶಃ ಲೆಫ್ಟಿ ನವೀನ ಇರುವಷ್ಟು ಕಾಲ ಬಲವಾದ ನಂಬಿಕೆ ಇತ್ತು. 28ಕ್ಕೆ 4 ಜಾಕಾಗಿ ಇವಾಗ 29ಕ್ಕೆ 70 ಓಟಗಳು ಬರಬೇಕಾಗಿದೆ. 29 balls 70 run required for Radio City. ವಿಕಾಸ್ ಗೌಡ್ರು ಮತ್ತೆ ಎರಡನೇ ಬಾರಿಗೆ ಸ್ವಂತ ಪ್ರಯತ್ನ ಮತ್ತೆ ಹೈ ಶಾಟ್ ಹೊಡೆತ ಕ್ಯಾಚ್ ಹ್ಯಾಸ್ ಬಿನ್ ಟೇಕನ್. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ರಾಜು ಕ್ಯಾಚ್ ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಜಿಕಲ್ ಡೆಲಿವರಿ ಮುಖಾಂತರವಾಗಿ ಅಲ್ಲಿ ಮ್ಯಾಕ್ಸಿಮಮ್ ರೀಚ್ ಆಗ್ತಾ ಇಲ್ಲ. ಮತ್ತೆ ವಿಕೆಟ್ಸ್ ಆಘಾತ. ನವೀನ್ ವಾಪಸ್ ಆತಿಯ ತರುವಾಯದಲ್ಲಿ ತರಗೆಳೆಗಳಂತೆ ವಿಕೆಟ್ ದೊರ್ತಾ ಇದೆ ರೇಡಿಯೋ ಸಿಟಿ ಪರವಾಗಿ. ಇಪ್ಪತ್ತ 5 ಜಯಕ್ಕಾಗಿ ಇನ್ನು ಕೂಡ 70 ಓಟಗಳು ಬರಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಇಲ್ಲಿಂದ ಬ್ಯಾಟರ್ ಸೆಟಲ್ ಆದರೆ ಮಾತ್ರ ಅವಕಾಶ ರೇಡಿಯೋ ಸಿಟಿಗೆ. ಚಾಂಪಿಯನ್ಸ್ ಪಟ್ಟಕ್ಕಾಗಿ 15,000 ರೂಪಾಯಿಗಳು. ಸೀಸನ್ 1ರ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸುವಂಥ ತಂಡ 15,000 ರೂಪಾಯಿಗಳ ಜೊತೆಗಾಗಿ ಆಕರ್ಷಕ MCL ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ತಂಡ 10,000 ರೂಪಾಯಿಗಳು. ರನ್ನರ್ಸ್ ಟ್ರೋಫಿ ಕೂಡ. ವಿಕಾಸ್ ಮೂರನೇ ಬಾರಿಗೆ ಸಣ್ಣ ಚೆಂಡು ಫುಲ್ ಟಾಸ್ ಡೆಲವರಿ ಶಾರ್ಟ್ ಅಕ್ಷರ ಕವರ್ಸ್ ಮೇಲೆ ಮತ್ತೆ ಒಂದು ಓಟದ ಹೆಚ್ಚುವರಿಯ ಪೂರೈಕೆಯನ್ನು ಮಾಡ್ತಾ ಇದೆ ತಂಡ. ಮತ್ತೆ 29 ಓಟಗಳು. ಅಂತಿಮ 3 ಚೆಂಡು 4ನೇ ಬಾರಿಗೆ ಮತ್ತೆ ವಿಕಾಸ್. ಧರ್ಮದ ಸಣ್ಣ ಚೆಂಡು ಹೈ ಶಾಟ್. ಓ ಮೈ ಗಾಡ್, ಕ್ಯಾಚ್ ಹ್ಯಾಸ್ ಬಿನ್ ಟೇಕನ್. ಸೀಸನ್ 6 ಸೀಮಾ ರೇಖೆಯನ್ನು ತುಳಿತಾ ಇದ್ದಾರೆ. ಬಹುಶಃ ಅಲ್ಲಿ 30 ಹಾರಿಸಿದ್ರು ಕೂಡ 6 ಸೇವ್ ಆಗ್ತಾ ಇತ್ತು. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಕ್ಯಾಚ್ ಮಾಡಿಕೊಂಡ್ರು. ಸೀಮಾ ರೇಖೆಯನ್ನು ಟಚ್ ಮಾಡಿದ್ರು. 6ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 6 ಓಟದ ಹೆಚ್ಚುವರಿಯ ಪೂರೈಕೆ. ಎಸ್ 4 ಓವರ್ಗಳ ಮುಕ್ತಾಯಕ್ಕೆ ತಡ ಮತ್ತೆ 36ಕ್ಕೆ 5. 2 minutes ಡ್ರಿಂಕ್ಸ್ ಬ್ರೇಕ್. ಜಯಕ್ಕಾಗಿ ಇವಾಗ ಉಳಿದಿರ್ತಕ್ಕಂಥ 24 ಚೆಂಡು. ಜಯಕ್ಕಾಗಿ 62 ಓಟಗಳು ಬರಬೇಕಾಗಿದೆ. 24 balls 62 required. After completion of 4th over, score is almost on to 36 for 5. And commercial drinks break for 2 minutes only.
ಎಸ್ ಅಂತಿಮ 24 ಚೆಂಡು 62 ಒಟ್ಟುಗಳು ಬರಬೇಕಾಗಿದೆ. 24 ಬಾಲ್ 62 ರಿಕ್ವೈರ್ಡ್ ಫಾರ್ ರೇಡಿಯೋ ಸಿಟಿ. ಸೆಕೆಂಡ್ ಸ್ಪೆಲ್ಗಾಗಿ ಮತ್ತೆ ಕಿರಣ್ ಬರ್ತಾ ಇದ್ದಾರೆ. ಇವಾಗ ಟರ್ನೋವರ್ಗಳಿಗೆ 36ಕ್ಕೆ 5, ಜಾಕ್ ಆಗಿ 24ಕ್ಕೆ 62 ಒಟ್ಟುಗಳು ಬರಬೇಕಾಗಿದೆ. ಸ್ಟ್ರೈಕರ್ ನಲ್ಲಿ ಸಂತೋಷ್ ಸ್ವಾಮಿ. ಗರ್ಜಾಟ್ ಹೊಡೆತವನ್ನು ದಾಖಲಿಸಿದ್ರು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟ. ಎರಡನೇ ಓಟ ಕೂಡ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ. 2 runs added to the total. ವಿಕೆಟ್ಸ್ಗಳು ಬರಬೇಕಾಗಿದೆ ಜಾಯ್ಕಾಗಿ. ಬೌಂಡರಿ ಸಿಕ್ಸರ್ಗಳ ಸರಣಿಯನ್ನು ದಾಖಲಿಸಿದ್ರೆ ಮಾತ್ರ ಇವಾಗ ವಾಪಸಾತಿ ಮಾಡುವಂತ ಅವಕಾಶ. ಬಹಳ ಶುದ್ಧ ರೀತಿಯ ಹೊಡೆತ ಸ್ವಾಮಿ. ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ ಸ್ಟ್ರೈಕ್ ರೊಟೇಷನ್. ಬಿಕೆಟ್ ಸರಣಿಗಳು ಬರಲೇಬೇಕಾಗಿದೆ. ಅನಿವಾರ್ಯತೆಯ ಪಂದ್ಯಾಟ. ಫೈನಲ್ ಬ್ಯಾಟಲ್. ಜಯಿಸುವಾದ ತಂಡ ಸೀಸನ್ 1 ಮೀಡಿಯಾ ಕ್ರಿಕೆಟ್ ಲೀಗ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಪರಾಜಯ ಕಂಡಿರ್ತಕ್ಕಂಥ ತಂಡ ರನ್ನರ್ಸ್ ಆಗಿ ಹೊರ ಹೊಮ್ತಾರೆ. ಅಂತಿಮ ಬ್ಯಾಟಲ್ ನಡೀತಾ ಇದೆ. ಮೂರನೇ ಬಾರಿಗೆ ಸರ ಚೆಂಡು ರಿಟರ್ನರ್ ಹೊಡೆತ. ಮಿಡ್ ಆಫ್ ಮಿಡನ್ ನಡುವಣ ಮತ್ತೆ ಒಂದೊಟ್ಟದ ಪೂರೈಕೆ. ಮಂದಗತಿಯ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. TV9 ಸಮಯ ಸರಿದ ಹಾಗೆ ಪಂದ್ಯಾಟದ ಬೇಗು ಹಿಡಿತವನ್ನು ಸಾಧಿಸ್ತಾ ಇದೆ. ತಡ ಮತ್ತೆ 40 ಓಟಗಳು. ಜಾಯ್ಕಾಗಿ 21ಕ್ಕೆ 58ರ ಅವಶ್ಯಕತೆ. ತೀರಾ ಸ್ಲೋರ್ ಮಾದರೆ ಚೆಂಡು ಬಹಳ ಶುದ್ಧ ರೀತಿಯ ಹೊಡೆತ. ಈ ರೀತಿಯಾಗಿ ಬೌಂಡರಿಯ ಸೂಚನೆಗಳು ರವಾನೆ ಆಗ್ತಾರೆ. ಇಲ್ಲಿಂದ ಬೌಂಡರಿ ಸಿಕ್ಸರ್ಗಳ ಸರಣಿಯನ್ನು ಮುಂದುವರಿಸಿದ್ರು. ರೇಡಿಯೋ ಸಿಟಿಗೆ ಇನ್ನೂ ಕೂಡ ಜೀವಂತ ಅವಕಾಶ. 44 ತಡ ಮತ 20ಕ್ಕೆ ಇವಾಗ 54ರ ಅವಶ್ಯಕತೆ. 20 balls 54 ರಿಕ್ವೈರ್ಡ್. ಮಾತದೋರ್ ಮಾದರಿಗೆ ಬೆದರ್ತಕ್ಕಂಥ ಚೆಂಡು ಡಾಟೆಡ್ ಡೆಲವರಿ. ಓಟಗಳು ಬರ್ತಾ ಇಲ್ಲ. ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 5ನೇ ಓವರ್ ಮುಕ್ತಾಯಕ್ಕಾಗಿ ಲಾಸ್ಟ್ 1 ಬಾಲ್. ಕಿರಣ್ ರವರ ಸ್ಪೆಲ್ ಕೂಡ ಮುಕ್ತಾಯಕ್ಕಾಗಿ. ತಡ 44. ಜಯಕ್ಕಾಗಿ 52 ಓಟಗಳು 54 ಓಟಗಳು ಬರಬೇಕಾಗಿದೆ 19 ಚೆಂಡುಗಳ ಮುಂದೆ. ಕಟ್ ಶಾಟ್ ಹೊಡೆತವನ್ನು ಮಾಡಿದ್ರು ಸ್ವಾಮಿ. ಮತ್ತೆ ಒಂದೊಟ್ಟನ ಪೂರೈಕೆ ನಿಧಾನ ಗತಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇಲ್ಲಿಂದ ಸಿಕ್ಸರ್ ಸರಣಿನ ಮುಂದುವರಿಸಿದ್ರೆ ಅವಕಾಶ, ಇಲ್ಲವಾದ್ರೆ ಅಂತಿಮ ಹಂತದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. 5 ಓವರ್ಗಳ ಮುಕ್ತಾಯಕ್ಕೆ ತಡ ಮತ್ತೆ 45. ಜಯಕ್ಕಾಗಿ 18 ಚೆಂಡು 53 ಓಟಗಳು ಬರಬೇಕಾಗಿದೆ. 18 balls 53 ರಿಕ್ವೈರ್ಡ್ ಫಾರ್ ರೇಡಿಯೋ ಸಿಟಿ. ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಈ ಒಂದು ಟೂರ್ನಮೆಂಟಿನ ವಿಡಿಯೋ ತುಣುಕುಗಳು, ನಿಮ್ಮ ಆಡಿದಂಥ ವಿಡಿಯೋಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡು VN ಕ್ರಿಯೇಷನ್ಸ್ ಜೊತೆ ಕೊಲಾಬ್ರೇಟ್ ಮಾಡಿ ಹಾಕಿ. ಯಾವ ಒಂದು ವಿಡಿಯೋ ಹೆಚ್ಚು ಲೈಕ್ಸ್ ಬರುತ್ತೋ ಅದಕ್ಕೆ ಆಯೋಜಕರ ಕಡೆಯಿಂದ ಕ್ಯಾಶ್ ಪ್ರೈಸ್ ಕೂಡ ಇದೆ. ಮ್ಯಾನ್ ಆಫ್ ದ ಸೀರೀಸ್ಗಾಗಿ ಸಂದೀಪ್ ಪೂಂಜಾಲಿ ಸ್ಪೆಷಲ್ ಬ್ಯಾಟ್ ಕೂಡ ಇದೆ. ಮತ್ತೆ ಕಟ್ ಶಾಟ್ ಹೊಡೆತವನ್ನು ಸ್ವಾಮಿ ಮಾಡಿದ್ರು ಸೈಮನ್. ಬಿಟ್ಟನ ಮೊದಲ ಚೆಂಡಿಗೆ ಬೆರೋಸಿನ 2 ಕ್ರೀಡಾ ಸ್ಫೂರ್ತಿಯನ್ನು ಮರಿತಾ ಇದ್ದಾರೆ. 2 ಔಟುಗಳ ಪೂರೈಕೆ. ಸೈಮನ್ ಮತ್ತೆ 2ನೇ ಬಾರಿಗೆ ಮತ್ತೆ ಅಲ್ಲಿ ಬ್ಯಾಕ್ ಬಾಲ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು.
ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಓಟ, ಮತ್ತೆ ಎರಡನೇ ಓಟ ಕೂಡ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ. 2 runs added to the total. ತಡಬತ್ತ 49 ಓಟಗಳು, ಜಯಕ್ಕಾಗಿ 16ಕ್ಕೆ 49 ಓಟಗಳು ಬರಬೇಕಾಗಿದೆ. ಸೇಮ್ ಸ್ಕೋರ್ ರನ್. ಇವಾಗ ಅರ್ಧಾಂಶ ಮಾತ್ರ ದಾಖಲಾಗಿದೆ. ಇನ್ನು 16 ಚೆಂಡಿಗೆ ಸೇಮ್ ರನ್ ಸ್ಕೋರ್ ಮಾಡಬೇಕಾಗಿದೆ. ಬೀಸುವಂತ ಪ್ರಯತ್ನ, ನೋ ಕನೆಕ್ಷನ್ ಬಿಟ್ವೀನ್ ಬ್ಯಾಟ್ ಅಂಡ್ ಬಾಲ್. ಬ್ಯಾಟರ್ಗೆ ಚೆಂಡು ನಾಟ್ ರೀಚಬಲ್. ಡಾಟೆಡ್ ಡೆಲಿವರಿ. ಅಂತಿಮ 3 ಚೆಂಡು ಸಮಯ ಸರಿದ ಹಾಗೆ ವಸ್ತುಶಃ ಒತ್ತಡದ ಪರಿಸ್ಥಿತಿಗೆ ಸಿಲುಕ್ತಾ ಇದೆ ರೇಡಿಯೋ ಸಿಟಿ. TV9 ಪಂದ್ಯಾಟದ ಬಿಗು ಹಿಡಿತವನ್ನು ಸಾರಿಸ್ತಾ ಇದೆ. 4ನೇ ಬಾರಿಗೆ ಸಣ್ಣ ಚೆಂಡು, ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟದ ಹೆಚ್ಚುವರಿಯ ಪೂರೈಕೆ. ತಡ ಮತ್ತೆ ಇವಾಗ ಭರಪೂರ 50 ಓಟಗಳು, ಜಯಕ್ಕಾಗಿ 14ಕ್ಕೆ 48 ಓಟದ ಅವಶ್ಯಕತೆ. 14 balls 48 required. ಈ ಬಾರಿ ಸಣ್ಣ ಚೆಂಡು ಮತ್ತೆ ಡಾಟ್ ಬಾಲ್. ಕೊನೆ ಚೆಂಡು ಬಾಕಿ. 5ನೇ 6ನೇ ಓವರ್ ಮುಕ್ತಾಯಕ್ಕಾಗಿ ಅಂತಿಮ ಚೆಂಡು. ತಡ ಮತ್ತೆ 50 ಓಟಗಳು, 50 ಫಾರ್ ದ ಲಾಸ್ ಆಫ್ 5. ಓವರ್ ಮುಕ್ತಾಯ. 6 ಓವರ್ಗಳ ಮುಕ್ತಾಯಕ್ಕೆ ತಡ ಮತ್ತೆ 50. ಜಯಕ್ಕಾಗಿ 12ಕ್ಕೆ 48 ಓಟಗಳು ಬರಬೇಕಾಗಿದೆ. ವಿಕೆಟ್ ಸಾಗತವನ್ನು ಕೂಡ ಕಾಣ್ತಾ ಇದೆ. 12ಕ್ಕೆ 48ರ ಅವಶ್ಯಕತೆ. ಆಲ್ಮೋಸ್ಟ್ ಇಲ್ಲಿಂದ ಸಿಕ್ಸರ್ ಪ್ರತಿ ಒಂದು ಚೆಂಡಿಗೂ ಬರಬೇಕಾಗಿದೆ. ಎವರಿ ಬಾಲ್ ಸ್ಕೋರ್ಡ್ ಆಸ್ ಸಿಕ್ಸರ್. ಎಸ್, ಅಂತಿಮ 12 ಚೆಂಡು 48 ಓಟಗಳು ಬರಬೇಕಾಗಿದೆ. ಲಾಸ್ಟ್ 12 balls 48 ರಿಕ್ವೈರ್ಡ್ ಫಾರ್ ರೇಡಿಯೋ ಸಿಟಿ. ಫೈನಲ್ ಅಂತಿಮ ಘಟ್ಟ ತಲುಪ್ತಾ ಇದೆ ಮೀಡಿಯಾ ಕ್ರಿಕೆಟ್ ಲೀಗ್ ಚಾಂಪಿಯನ್ಸ್ ಆಗಿನ ರನ್ನರ್ಸ್ ಮಟ್ಟಕ್ಕಾಗಿ. ಹಾಗೇನೆ ಪಣಕೂಟದ ವೀಕ್ಷಣೆಯಲ್ಲಿ ಇವತ್ತಿನ ಸಮಾರೋಪ ಸಮಾರಂಭದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ರೂಪಾ ಡಿಎನ್ ಮಾಲೀಕರು, ಲಾ ಎಸೆನ್ಷಿಯಲ್ ಸ್ಪಾ ಅಂಡ್ ಸೆಲೂನ್ ಚಲನಚಿತ್ರ ನಿರ್ಮಾಪಕರು ಕೂಡ ಹೃದಯ ಸ್ಪರ್ಶಿ ಸ್ವಾಗತ ಬಯಸ್ತಾ ಇದ್ದೇವೆ. ರೂಪಾ ಡಿಎನ್ ಮೇಡಮ್ ನಿಮಗೆ, ಹಾಗೆಯೇ ಅಮೃತ ಗೌಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಹಾಗೆಯೇ ಸಹ ನಿರ್ದೇಶಕರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನಿಮಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತ ಬಯಸ್ತಾ ಇದ್ದೇವೆ. ಇವತ್ತಿನ ಅಂತಿಮ ಮುಖ್ಯ ಸಮಾರೋಪ ಸಮಾರಂಭದ ಕೇಂದ್ರ ಬಿಂದುಗಳು ಕೂಡ ಇವರಿಬ್ಬರಿಗೂ ನಮ್ಮ ಆಯೋಜಕರು ಆಟಗಾರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತ ಬಯಸ್ತಾ ಇದ್ದೇವೆ. ಈ ಬಾರಿ ಹೆಸರಿನ ಚೆಂಡು ಅಲ್ಲಿ ಔಟ್ ಆಗ್ತಾ ಇದೆ. ಬ್ಯಾಕ್ವರ್ಡ್ ಶಾಟ್ ಲೆಗ್ ಮೇಲೆ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ತಡಾವತ್ತ 52, 10ಕ್ಕೆ 46 ಓಟಗಳು ಬರಬೇಕಾಗಿದೆ. TV9 ಜಯದ ಹಾದಿಯ ಮೆಟ್ಟಿಲುಗಳನ್ನು ಸುಗಮ ಮಾಡಿಕೊಳ್ತಾ ಇದೆ. 10ಕ್ಕೆ 46. ಕೊಳ್ಳೇಗಾಲ ಎಕ್ಸ್ಪ್ರೆಸ್ ರಾಚಪ್ಪ 3ನೇ ಬಾರಿಗೆ ಮತ್ತೆ ಈ ಬಾರಿ ಹೆಸರ ಚೆಂಡು ಹೈ ಶಾಟ್ ವಿಕಾಸ್ ಗೌಡ್ರು 2ನೇ ಬಾರಿಗೆ ಕ್ಯಾಚ್ ಡ್ರಾಪ್ ಮಾಡ್ತಾ ಇದ್ದಾರೆ. ಸೂರ್ಯನ ಕಿರಣ ಮತ್ತೆ ವಂಚಿಸ್ತಾ ಇದೆ. ಅಂತಿಮ 3 ಚೆಂಡು 9ಕ್ಕೆ 46, 45, 9 balls 45 ರಿಕ್ವೈರ್ಡ್. ಅಂತಿಮ ಘಟ್ಟ. TV9 is in peak level now. 4ನೇ ಬಾರಿಗೆ ಸಣ್ಣ ಚೆಂಡು ಗ್ಲಾನ್ ಶಾಟ್ ಹೊಡೆತ. ಅಶೋಕ ಮತ್ತೆ ರನ್ನಿಂಗ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ರಘು ಓಟುಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇದೆ. ಅಂತಿಮ
2 ಚೆಂಡು ಬಾಕಿ. ಲಾಸ್ಟ್ 2 balls ರಿಮೈನಿಂಗ್ ಫಾರ್ ದ ಎಂಡ್ ಆಫ್ ಪ್ರೀ ಕ್ಲೈಮ್ಯಾಕ್ಸ್ ಓವರ್. 54 for 6 ಜಯಕ್ಕಾಗಿ 8ಕ್ಕೆ 44. 8 balls 44 ರಿಕ್ವೈರ್ಡ್. ಬಹಳ ಸುಧಾಮ ರೀತಿಯ ಹೊಡೆತ, ತಡೆಯುವಂತ ಪ್ರಯತ್ನ ಕೈ ಸೇರ್ತಾ ಇಲ್ಲ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಫ್ಲಾಟ್ 6 ಬಾರಿ 6 ಓಟದ ಹೆಚ್ಚುವರಿ ಪೂರೈಕೆ ತಡ ಮತ್ತು ಭರಪೂರ 60 ಓಟಗಳು ಜಯಕ್ಕಾಗಿ 7ಕ್ಕೆ 38. ಪ್ರತಿ ಚೆಂಡಿಗೂ ಕೂಡ 6 ಬರಲೇಬೇಕಾಗದಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ಎವ್ರಿ ಬಾಲ್ ಸ್ಕೋರ್ಡ್ ಆಸ್ 6 until you lost the match. Last 1 ball. ರಾಜಪ್ಪ ಎಸೆದ ಕೊನೆಯ ಚೆಂಡು. ಸಂತೋಷ್ ಸೋಮಿ 6 ದಾಖಲಿಸ್ತಾ ಇದ್ದಾರೆ. ಬಹುಶಃ ಅವಕಾಶಗಳು ಇನ್ನೂ ಇದೆ. ಅಂತಿಮ 6 ಚೆಂಡು 32 ಓಟಗಳು ಬರಬೇಕಾಗಿದೆ. ಲಾಸ್ಟ್ 6 balls 32 ರಿಕ್ವೈರ್ಡ್. 6ಕ್ಕೆ 5 6 1 2D ಈ ರೀತಿಯ ಲೆಕ್ಕಾಚಾರ. 5 6 1 2D ಓಟವನ್ನು ದಾಖಲಿಸಿದ್ರು ಜಯಿಸುವಂತ ಅವಕಾಶ. ಬಹುಶಃ ಅಲ್ಲಿ ಸಂತೋಷ್ ಅಂತಿಮ ಚೆಂಡಿಗೆ 6 ದಾಖಲಿಸಿ ಸ್ವಲ್ಪ ಮಟ್ಟಿಗೆ ನಂಬಿಕೆಯನ್ನು ವಾಪಸ್ ತಂದ್ರು. ಆ ಸರಣಿಗಳು ಮುಂದುವರಬೇಕಾಗಿದೆ. ಇದು ಕ್ರಿಕೆಟ್, ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಎಸ್ ನೋಡಿ, ಆಯೋಜಕರ ತಂಡದಿಂದ ಸ್ಪೆಷಲ್ ಘೋಷಣೆ ಇದೆ. 5 6 ಹೊಡೆದು ಕಂಪ್ಲೀಟ್ ಮಾಡಿದ್ರೆ 3,000ಗಳ ಒಂದು ಕ್ಯಾಶ್ ಪ್ರೈಸ್ ಘೋಷಣೆ ಮಾಡಿದ್ದಾರೆ. ಉಪಯೋಗವನ್ನ ಬಾರಿ ಹಸನ ಚೆಂಡು, ಮೊದಲ ಚೆಂಡು ಡಾಟ್ ಬಾಲ್. ಇಲ್ಲಿಂದ ನೋ ಬಾಲ್ ಸಹಿತ ಚೆಂಡು, ವೈಡ್ ಸಹಿತ ಚೆಂಡು ಇದ್ರೆ ಮಾತ್ರ ಉಳಿಸುತ್ತೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಅಲ್ಲಿ ವಿಕಾಸ್ ಗೌಡ್ರು ಬರ್ತಾ ಇದ್ದಾರೆ ಕೊನೆಯ ಓವರ್ಗಾಗಿ. 5ಕ್ಕೆ 32. ತನ್ಮದಸನ ಚೆಂಡು, ಪ್ರತಿ ಚೆಂಡಿನ ಮೇಲೆ ವಿಕಾಸ್ ಗೌಡ್ರು ವೇರಿಯೇಷನ್ ಡೆಲಿವರಿ. ಓಟುಗಳು ಬರ್ತಾ ಇಲ್ಲ. ಆಲ್ರೆಡಿ TV9 ಬಿಗು ಹಿಡಿತವನ್ನು ಸಾಧಿಸಿದ ಜಯದ ಹಾದಿಗಳು ಸುಗಮವಾಗ್ತಾ ಇದೆ. 4ಕ್ಕೆ 32. 3ನೇ ಬಾರಿಗೆ ಸಣ್ಣ ಚೆಂಡು, ಕಟ್ ಬಿಹೈಂಡ್ ಔಟ್ ಫಾರ್ 7th ವಿಕೆಟ್. ಗೋಸ್ ಡೌನ್ ಫಾರ್ ರೇಡಿಯೋ ಸಿಟಿ. ಲಾಸ್ಟ್ 3 balls ರಿಮೈನಿಂಗ್. ಕಿರಣ್ ಸರ್ ಭಾರಿ ಖುಷಿಯಾಗಿದ್ದಾರೆ ಲಾಂಗಾನಲ್ಲಿ. ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 16 ಮೀಡಿಯಾ ತಂಡಗಳು, 150ಕ್ಕೂ ಹೆಚ್ಚಿನ ಆಟಗಾರರು. ಅಂತಿಮ ಹಂತದಲ್ಲಿ 2 ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿತ್ತು. 2 ದಿನಗಳ ಪರ್ಯಂತ ಮೀಡಿಯಾ ಮಿತ್ರರಿಗೆ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಮೀಡಿಯಾ ಕ್ರಿಕೆಟ್ ಲೀಗ್ VN ಕ್ರಿಯೇಷನ್ಸ್ ಅವರ ಆಶ್ರಯದಲ್ಲಿ ನೀಲೇಶ್ ಅವರ ಒಂದು ಮುಂದಾಳತ್ವದಲ್ಲಿ ಸಾಗಿತ್ತು. ಡಿಎಕ್ಸ್ ಮ್ಯಾಕ್ಸ್ ಜೊತೆಗಾಗಿ ಅಶ್ವಸೂರ್ಯ ರಿಯಾಲಿಟೀಸ್ ಪಂದ್ಯಾಟದ ಪ್ರಾಯೋಜಕತ್ವವನ್ನು ವಹಿಸಿತ್ತು. ಲಾಸ್ಟ್ 3 balls to go. 4ನೇ ಬಾರಿಗೆ ಸಣ್ಣ ಚೆಂಡು, ಸ್ಟ್ರೈಟ್ ಡ್ರೈವ್ ಶಾಟ್. ಈ ರೀತಿಯಾಗಿ ರಿಸ್ಕ್ ಸಿಂಗಲ್ ಓಟದ ಪೂರೈಕೆಯನ್ನು ಮಾಡ್ತಾ ಇದೆ. ಲಾಸ್ಟ್ 2 balls ರಿಮೈನಿಂಗ್. ಅಂತಿಮ 2 ಚೆಂಡು, 31 ಓಟಗಳು ಬರಬೇಕಾಗಿದೆ. TV9 is in big level now. ಮೀಡಿಯಾ ಕ್ರಿಕೆಟ್ ಲೀಗ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸುವ ಮೆಟ್ಟಿಲುಗಳು ಸುಗಮವಾಗ್ತಾ ಇದೆ. ಪ್ರೀ ಕ್ಲೈಮ್ಯಾಕ್ಸ್ ಬಾಲ್, ಹೈ ಶಾಟ್ ಹೊಡೆತ, ಸಮಾಧಾನ ಕಷ್ಟ. ಇವಾಗ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ರೋಷನ್ 6 ದಾಖಲಿಸ್ತಾ ಇದ್ದಾರೆ. ಲಾಸ್ಟ್ 1 ball to go. ಫೈನಲ್ ಬಾಲ್ ಆಫ್ ದ ಟೂರ್ನಮೆಂಟ್ ಮುಕ್ತಾಯಕ್ಕಾಗಿ ಕೂಡ ವಿಕಾಸ್ ಗೌಡ್ರು ಕೊನೆಯ ಬಾರಿಗೆ. ಲಾಸ್ಟ್ 1 ball to go. ಚೆಂಡು, ಮೀಡಿಯಾ ಕ್ರಿಕೆಟ್ ಲೀಗ್ 2025 ಆವೃತ್ತಿ 1 ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ TV9. 16 ಮಾಧ್ಯಮದ ತಂಡ, 1 ತಂಡ ಚಾಂಪಿಯನ್ಸ್ ಆಗಿ ಹೊರಹೊಮ್ತಾ ಇದೆ. ಫೈನಲ್ ಪಂದ್ಯಾಟದಲ್ಲಿ ಭರ್ಜರಿ ಜಯವನ್ನು ದಾಖಲಿಸ್ತಾ ಇದೆ TV9. ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ, ಹಾಗೇನೆ ರನ್ನರ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ರೇಡಿಯೋ ಸಿಟಿ ಕನ್ನಡ. 2 ತಂಡಗಳು ಕೂಡ ಧನ್ಯವಾದವನ್ನು ತಿಳಿಸಿಪಡಿಸ್ತಾ ಇದ್ದಾವೆ. ಇತ್ತ ಎಲ್ಲ ಆಟಗಾರರು ಕೂಡ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬಂದು ಹಾಜರಾಗಬೇಕು.
ಸಮಾರಂಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಸಹಕರಿಸಿದಂಥ ಪ್ರತಿ ಒಬ್ಬರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ.